ಸಿದ್ದಾಪುರದಲ್ಲೀಗ ಹಕ್ಕಿ ಜ್ವರದ ಆತಂಕ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ಈಗ ಗ್ರಾಮಸ್ಥರಿಗೆ ಒಂದು ಲೆಕ್ಕದ ಆತಂಕ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಮನೆ ಮಾಡಿದೆ. ಅದು ಕೂಡ ವರದನಹಳ್ಳಿಯಲ್ಲಿ ಕೋಳಿಗಳ ಸರಣಿ ಸಾವು ಕೂಡ ಆಗ್ತಾ ಇದೆ. ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ವರದನಹಳ್ಳಿ ರಿಪಬ್ಲಿಕರಣ ಕೂಡ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಅಲ್ಲಿ ಗ್ರಾಮಸ್ಥರಲ್ಲಿ ಏನ್ ಕತೆ, ಪ್ರಿಕಾಷನ್ ತಗೊಳ್ತಾ ಇದ್ದೀರಾ ಅಥವಾ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ರಾ, ಏನ್ ಕತೆ ಎಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಇದ್ವಿ. ಬನ್ನಿ ಹಾಗಾದ್ರೆ ನನ್ನ ಕಲೀಗ್ ಅಭಿಷೇಕ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸದ್ಯ ಅಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಅಲ್ಲಿ ಪ್ರಿಕಾಷನ್ ಏನ್ ತಗೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು, ಬನ್ನಿ ನೋಡ್ಕೊಂಡು ಬರೋದು. ಈಗ ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಒಂದು ಕಡೆ ಹಕ್ಕಿ ಜ್ವರ ಕಾಣಿಸ್ಕೊಂಡ್ಬರುತ್ತೆ. ಆ ಕಾರಣದಿಂದ ಇಡೀ ಊರಿನಲ್ಲಿ ಅಂದ್ರೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಮನೆಯಲ್ಲಿ ಅಥವಾ ಪಕ್ಕದಲ್ಲಿ ಯಾರ್ಯಾರು ಕೋಳಿಗಳನ್ನ ಸಾಕಿರ್ತಾರೆ ಎಲ್ಲ ಕೋಳಿಗಳನ್ನ ಕ್ಲಿಯರ್ ಮಾಡಲಾಗಿರುವಂತದ್ದು. ಅದೇ ರೀತಿ ಇಲ್ಲಿರುವಂತಹ ಒಬ್ಬ ವ್ಯಕ್ತಿನ ಮಾತಾಡಿಸ್ತೀನಿ. ಇವರು ಕೂಡ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲಿ ನಾವು ಶೆಡ್ ತರ ಮಾಡ್ಕೊಂಡಿರಲ್ಲ, ಹಳ್ಳಿಗಳಲ್ಲಿ ಎಲ್ಲಿ ಏನಾಗಿರುತ್ತೆ ಮನೆ ಪಕ್ಕದಲ್ಲೇ ಕೋಳಿಗಳನ್ನಾಗಿರ್ಬೋದು, ಮೇಕೆಗಳನ್ನ, ಕುರಿಗಳನ್ನ ಸಾಕ್ತಾ ಇರ್ತಾರೆ. ಆ ಚಿತ್ರಣ ಇಲ್ಲಿದೆ. ನಾವು ಇಲ್ಲಿ ನೋಡ್ತಿರುವಂತಹ ಜಾಗದಲ್ಲಿ ಕೋಳಿಗಳನ್ನ ಸಾಕಲಾಗಿತ್ತು. ಅವರ ವಾಸದ ಮನೆಯ ಪಕ್ಕದಲ್ಲೇ ಕೋಳಿಗಳನ್ನ ಸಾಕಲಾಗಿತ್ತು. ಈ ಊರಿನಲ್ಲಿ 2 ಜಾಗದಲ್ಲಿ ಆರಂಭದಲ್ಲಿ ಕೋಳಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಫುಡ್ ಪಾಯ್ಸನ್ ಅಂತ ಅನ್ಕೊಳ್ತಾರೆ, ಅದಾದ್ಮೇಲೆ ಹಕ್ಕಿ ಜ್ವರ ಅಂತ ಗೊತ್ತಾಗುತ್ತೆ. ಸೊ ಆ ಸಮಸ್ಯೆ ಇಡೀ ಊರಿಗೆ ಹಬ್ಬಬಾರ್ದು ಅನ್ನೋ ಕಾರಣದಿಂದ ಇಲ್ಲಿರುವಂತಹ ಕೋಳಿಗಳನ್ನ ಕ್ಲಿಯರ್ ಮಾಡಲಾಗಿದೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೋಳಿ ಸಾಕ್ತಾ ಇದ್ದೀರಾ? ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಈ ಕೋಳಿ ಜ್ವರ ಏನಾದ್ರು ಮೊದಲು ಬಂದಿತ್ತಾ ಏನು? ಸರ್, ಕೋಳಿ ಜ್ವರ ಏನು ಇವಾಗ ಬಂದಿರಲಿಲ್ಲ. ನಾವು ಸುಮಾರು ನಮ್ಮ ತಾತನ ಕಾಲದಿಂದ, ನಾವು ಮುತ್ತಾತನ ಕಾಲದಿಂದ ಇಲ್ಲೇ ಇರೋದು. ಇಲ್ಲಿ ಕೋಳಿ ಸಾಕ್ತಾ ಇದ್ವಿ. ಊರಾಗಿಲ್ಲೇ ಒಂದ್ 2-3 ಕಡೆ ಅಕ್ಕಿ ಜ್ವರ ಬಂದಿದ್ದಕ್ಕ ಎಲ್ಲ ಬಂದು DC ಸಾಹೇಬ್ರು, ಇದು ರೆವಿನ್ಯೂ ಸಾಹೇಬ್ರು ಇವರೆಲ್ಲ ಬಂದಿದ್ರು. ಸೆಕ್ರೆಟರಿ, PDO, ಇದು ವೆಟರ್ನರಿ ಡಾಕ್ಟರು, DM ಎಲ್ಲ ಬಂದಿದ್ರು. ಏನೋ ಪರಿಹಾರ ಕಟ್ಕೊಡ್ತೀವಿ ಅಂತ ಹೇಳಿದಾರೆ. ಎಲ್ಲ ಇದ್ ಮಾಡ್ತೀವಿ ಅಂದ್ರೆ ಇನ್ನು ಊರೆಲ್ಲ ಇದ್ ಮಾಡಿದ್ಮೇಲೆ, ಸರ್ಕಾರ ಇದ್ ಮಾಡಿದ್ಮೇಲೆ ನಾವೇನ್ ತೊಂದರೆ ಮಾಡಕ್ ಆಗಲ್ಲ. ನಾವು ಏನು ಮಾತಾಡ್ಸಿಲ್ಲ ಸರ್. ಎಲ್ಲ ಇಂಜೆಕ್ಷನ್ ಕೊಟ್ಟು ಇದು ಸಾಯಿಸ್ಬಿಟ್ಟು ಎತ್ಕೊಂಡು ಗುಂಡಿ ತೋಡಿ ಗುಂಡಿಯಲ್ಲಿ ಹಾಕಿದ್ದಾರೆ. ಎಷ್ಟು ಕೋಳಿ ಸಾಕಿದ್ರಣ್ಣ ನೀವು? ಸರ್, ನಮ್ದು ಒಂದು 40-50 ಕೋಳಿ ಇತ್ತು ಸರ್. ಈಗ ಅಲ್ಲ, ಇದನ್ನೇ ಮಾರಿದ್ರೆ ಏನ್ ರೇಟ್ ಬರ್ತಾ ಇತ್ತು ಸರ್? ಒಂದು ಕೋಳಿ ಹೆಂಗಿಲ್ಲ ಅಂದ್ರೂ ಒಂದ್ 2.5-3 kg ಅಂತವಿದ್ವು. 1 kg ಬಂದು 600 ರೂಪಾಯಿ. ಆತರ ನಾಟಿ ಕೋಳಿ 600 ರೂಪಾಯಿಯಲ್ಲಿ ಒಂದು ಕೋಳಿ ಅಷ್ಟು ಹೆಚ್ಚು ಕಮ್ಮಿ 1,500 ರೂಪಾಯಿ. ಒಂದ್ 40 ಕೋಳಿಗೆ ಲೆಕ್ಕ ಹಾಕೊಳ್ಳಿ. ಒಂದ್ 40 ಕೋಳಿ ಅಂದ್ರೆ ಒಂದು 60,000 ರೂಪಾಯಿ. ಇಲ್ಲಿರುವಂತಹ ಜನರಿಗೆ ಒಂದು ಗಮನಿಸಬೇಕಾಗಿರೋದೇನಂದ್ರೆ, ಇಡೀ ಊರಿಗೆ ನಮ್ಮಿಂದ ಸಮಸ್ಯೆ ಆಗಬಾರದು, ಎಲ್ಲೋ ಒಂದ್ ಕಡೆ ಕೋಳಿ ಜ್ವರ ಕಾಣಿಸ್ಕೊಂಡಿದೆ, ನಮ್ಮ ಕೋಳಿಗಳಿಗೂ ಬರಬಾರದು, ನಮ್ಮಿಂದ ಜನರಿಗೂ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮಾತನ್ನ ಕೇಳಿದೀವಿ ಅಂತ ಹೇಳ್ತೀರಾ. ಆದ್ರೆ ಈ ಹಿಂದೆ ನಾವೇ ತೋರಿಸಿದಂತೆ ಆ ಕ್ಯಾಂಪ್ ಆಫೀಸ್ ನಲ್ಲಿ ಒಬ್ಬ ಅಧಿಕಾರಿ ಕೂಡ ಇಲ್ಲದೆ ಇದ್ದಾಗ ನಾನಾಗಿರ್ಬೋದು, ನೀವಾಗಿರ್ಬೋದು, ಇವರಾಗಿರ್ಬೋದು, ಕೋಳಿ ಅಂತಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು, ಎಷ್ಟು ಕೋಳಿನ್ ಬೇಕಾದ್ರೂ ತರಬಹುದು. ಇಂಥ ನಿರ್ಲಕ್ಷ್ಯವನ್ನ ಸರ್ಕಾರ ಬಿಡ್ಲಿ ಅನ್ನೋದು ಈ ಒಂದು ವರದಿ ಆಶೆಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BB ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲೀಗ ಹಕ್ಕಿ ಜ್ವರದ ಆತಂಕ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ಈಗ ಗ್ರಾಮಸ್ಥರಿಗೆ ಒಂದು ಲೆಕ್ಕದ ಆತಂಕ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಮನೆ ಮಾಡಿದೆ. ಅದು ಕೂಡ ವರದನಹಳ್ಳಿಯಲ್ಲಿ ಕೋಳಿಗಳ ಸರಣಿ ಸಾವು ಕೂಡ ಆಗ್ತಾ ಇದೆ. ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ವರದನಹಳ್ಳಿ ರಿಪಬ್ಲಿಕರಣ ಕೂಡ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಅಲ್ಲಿ ಗ್ರಾಮಸ್ಥರಲ್ಲಿ ಏನ್ ಕತೆ, ಪ್ರಿಕಾಷನ್ ತಗೊಳ್ತಾ ಇದ್ದೀರಾ ಅಥವಾ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ರಾ, ಏನ್ ಕತೆ ಎಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಇದ್ವಿ. ಬನ್ನಿ ಹಾಗಾದ್ರೆ ನನ್ನ ಕಲೀಗ್ ಅಭಿಷೇಕ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸದ್ಯ ಅಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಅಲ್ಲಿ ಪ್ರಿಕಾಷನ್ ಏನ್ ತಗೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು, ಬನ್ನಿ ನೋಡ್ಕೊಂಡು ಬರೋದು. ಈಗ ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಒಂದು ಕಡೆ ಹಕ್ಕಿ ಜ್ವರ ಕಾಣಿಸ್ಕೊಂಡ್ಬರುತ್ತೆ. ಆ ಕಾರಣದಿಂದ ಇಡೀ ಊರಿನಲ್ಲಿ ಅಂದ್ರೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಮನೆಯಲ್ಲಿ ಅಥವಾ ಪಕ್ಕದಲ್ಲಿ ಯಾರ್ಯಾರು ಕೋಳಿಗಳನ್ನ ಸಾಕಿರ್ತಾರೆ ಎಲ್ಲ ಕೋಳಿಗಳನ್ನ ಕ್ಲಿಯರ್ ಮಾಡಲಾಗಿರುವಂತದ್ದು. ಅದೇ ರೀತಿ ಇಲ್ಲಿರುವಂತಹ ಒಬ್ಬ ವ್ಯಕ್ತಿನ ಮಾತಾಡಿಸ್ತೀನಿ. ಇವರು ಕೂಡ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲಿ ನಾವು ಶೆಡ್ ತರ ಮಾಡ್ಕೊಂಡಿರಲ್ಲ, ಹಳ್ಳಿಗಳಲ್ಲಿ ಎಲ್ಲಿ ಏನಾಗಿರುತ್ತೆ ಮನೆ ಪಕ್ಕದಲ್ಲೇ ಕೋಳಿಗಳನ್ನಾಗಿರ್ಬೋದು, ಮೇಕೆಗಳನ್ನ, ಕುರಿಗಳನ್ನ ಸಾಕ್ತಾ ಇರ್ತಾರೆ. ಆ ಚಿತ್ರಣ ಇಲ್ಲಿದೆ. ನಾವು ಇಲ್ಲಿ ನೋಡ್ತಿರುವಂತಹ ಜಾಗದಲ್ಲಿ ಕೋಳಿಗಳನ್ನ ಸಾಕಲಾಗಿತ್ತು. ಅವರ ವಾಸದ ಮನೆಯ ಪಕ್ಕದಲ್ಲೇ ಕೋಳಿಗಳನ್ನ ಸಾಕಲಾಗಿತ್ತು. ಈ ಊರಿನಲ್ಲಿ 2 ಜಾಗದಲ್ಲಿ ಆರಂಭದಲ್ಲಿ ಕೋಳಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಫುಡ್ ಪಾಯ್ಸನ್ ಅಂತ ಅನ್ಕೊಳ್ತಾರೆ, ಅದಾದ್ಮೇಲೆ ಹಕ್ಕಿ ಜ್ವರ ಅಂತ ಗೊತ್ತಾಗುತ್ತೆ. ಸೊ ಆ ಸಮಸ್ಯೆ ಇಡೀ ಊರಿಗೆ ಹಬ್ಬಬಾರ್ದು ಅನ್ನೋ ಕಾರಣದಿಂದ ಇಲ್ಲಿರುವಂತಹ ಕೋಳಿಗಳನ್ನ ಕ್ಲಿಯರ್ ಮಾಡಲಾಗಿದೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೋಳಿ ಸಾಕ್ತಾ ಇದ್ದೀರಾ? ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಈ ಕೋಳಿ ಜ್ವರ ಏನಾದ್ರು ಮೊದಲು ಬಂದಿತ್ತಾ ಏನು? ಸರ್, ಕೋಳಿ ಜ್ವರ ಏನು ಇವಾಗ ಬಂದಿರಲಿಲ್ಲ. ನಾವು ಸುಮಾರು ನಮ್ಮ ತಾತನ ಕಾಲದಿಂದ, ನಾವು ಮುತ್ತಾತನ ಕಾಲದಿಂದ ಇಲ್ಲೇ ಇರೋದು. ಇಲ್ಲಿ ಕೋಳಿ ಸಾಕ್ತಾ ಇದ್ವಿ. ಊರಾಗಿಲ್ಲೇ ಒಂದ್ 2-3 ಕಡೆ ಅಕ್ಕಿ ಜ್ವರ ಬಂದಿದ್ದಕ್ಕ
ಎಲ್ಲ ಬಂದು DC ಸಾಹೇಬ್ರು, ಇದು ರೆವಿನ್ಯೂ ಸಾಹೇಬ್ರು ಇವರೆಲ್ಲ ಬಂದಿದ್ರು. ಸೆಕ್ರೆಟರಿ, PDO, ಇದು ವೆಟರ್ನರಿ ಡಾಕ್ಟರು, DM ಎಲ್ಲ ಬಂದಿದ್ರು. ಏನೋ ಪರಿಹಾರ ಕಟ್ಕೊಡ್ತೀವಿ ಅಂತ ಹೇಳಿದಾರೆ. ಎಲ್ಲ ಇದ್ ಮಾಡ್ತೀವಿ ಅಂದ್ರೆ ಇನ್ನು ಊರೆಲ್ಲ ಇದ್ ಮಾಡಿದ್ಮೇಲೆ, ಸರ್ಕಾರ ಇದ್ ಮಾಡಿದ್ಮೇಲೆ ನಾವೇನ್ ತೊಂದರೆ ಮಾಡಕ್ ಆಗಲ್ಲ. ನಾವು ಏನು ಮಾತಾಡ್ಸಿಲ್ಲ ಸರ್. ಎಲ್ಲ ಇಂಜೆಕ್ಷನ್ ಕೊಟ್ಟು ಇದು ಸಾಯಿಸ್ಬಿಟ್ಟು ಎತ್ಕೊಂಡು ಗುಂಡಿ ತೋಡಿ ಗುಂಡಿಯಲ್ಲಿ ಹಾಕಿದ್ದಾರೆ. ಎಷ್ಟು ಕೋಳಿ ಸಾಕಿದ್ರಣ್ಣ ನೀವು? ಸರ್ ನಮ್ದು ಒಂದು 40-50 ಕೋಳಿ ಇತ್ತು ಸರ್. ಈಗ ಅಲ್ಲ, ಇದನ್ನೇ ಮಾರಿದ್ರೆ ಏನ್ ರೇಟ್ ಬರ್ತಾ ಇತ್ತು ಸರ್? ಒಂದು ಕೋಳಿ ಹೆಂಗಿಲ್ಲ ಅಂದ್ರೂ ಒಂದ್ 2.5-3 kg ಅಂತವ್ ಇದ್ವು. 1 kg ಬಂದು 600 ರೂಪಾಯಿ. ಆತರ ನಾಟಿ ಕೋಳಿ 600 ರೂಪಾಯಿಯಲ್ಲಿ ಒಂದು ಕೋಳಿ ಅಷ್ಟು ಹೆಚ್ಚು ಕಮ್ಮಿ 1,500 ರೂಪಾಯಿ. ಒಂದ್ 40 ಕೋಳಿಗೆ ಲೆಕ್ಕ ಹಾಕೊಳ್ಳಿ. ಒಂದ್ 40 ಕೋಳಿ ಅಂದ್ರೆ ಒಂದು 60,000 ರೂಪಾಯಿ. ಇಲ್ಲಿರುವಂತ ಜನರಿಗೆ ಒಂದು ಗಮನಿಸಬೇಕಾಗಿರೋದೇನಂದ್ರೆ, ಇಡೀ ಊರಿಗೆ ನಮ್ಮಿಂದ ಸಮಸ್ಯೆ ಆಗಬಾರದು, ಎಲ್ಲೋ ಒಂದ್ ಕಡೆ ಕೋಳಿ ಜ್ವರ ಕಾಣಿಸ್ಕೊಂಡಿದೆ, ನಮ್ಮ ಕೋಳಿಗಳಿಗೂ ಬರಬಾರದು, ನಮ್ಮಿಂದ ಜನರಿಗೂ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮಾತನ್ನ ಕೇಳಿದೀವಿ ಅಂತ ಹೇಳ್ತೀರಾ. ಆದ್ರೆ ಈ ಹಿಂದೆ ನಾವೇ ತೋರಿಸಂತೆ ಆ ಕ್ಯಾಂಪ್ ಆಫೀಸ್ ನಲ್ಲಿ ಒಬ್ಬ ಅಧಿಕಾರಿ ಕೂಡ ಇಲ್ಲದೇ ಇದ್ದಾಗ ನಾನಾಗಿರ್ಬೋದು, ನೀವಾಗಿರ್ಬೋದು, ಇವರಾಗಿರ್ಬೋದು, ಕೋಳಿ ಅಂತಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು, ಎಷ್ಟು ಕೋಳಿನ್ ಬೇಕಾದ್ರೂ ತರಬಹುದು. ಇಂಥ ನಿರ್ಲಕ್ಷ್ಯವನ್ನ ಸರ್ಕಾರ ಬಿಡ್ಲಿ ಅನ್ನೋದು ಈ ಒಂದು ವರದಿ ಆಶೆಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲೀಗ ಹಕ್ಕಿ ಜ್ವರದ ಆತಂಕ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ಈಗ ಗ್ರಾಮಸ್ಥರಿಗೆ ಒಂದು ಲೆಕ್ಕದ ಆತಂಕ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಮನೆ ಮಾಡಿದೆ. ಅದು ಕೂಡ ವರದನಹಳ್ಳಿಯಲ್ಲಿ ಕೋಳಿಗಳ ಸರಣಿ ಸಾವು ಕೂಡ ಆಗ್ತಾ ಇದೆ. ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ವರದನಹಳ್ಳಿ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಅಲ್ಲಿ ಗ್ರಾಮಸ್ಥರಲ್ಲಿ ಏನ್ ಕತೆ, ಪ್ರಿಕಾಷನ್ ತಗೊಳ್ತಾ ಇದ್ರಾ ಅಥವಾ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ರಾ, ಏನ್ ಕತೆ ಎಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಇದ್ವಿ. ಬನ್ನಿ ಹಾಗಾದ್ರೆ ನನ್ನ ಕಲೀಗ್ ಅಭಿಷೇಕ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸದ್ಯ ಅಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಅಲ್ಲಿ ಪ್ರಿಕಾಷನ್ ಏನ್ ತಗೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು, ಬನ್ನಿ ನೋಡ್ಕೊಂಡು. ಈಗ ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಒಂದು ಕಡೆ ಹಕ್ಕಿ ಜ್ವರ ಕಾಣಿಸ್ಕೊಂಡ್ಬರುತ್ತೆ. ಆ ಕಾರಣದಿಂದ ಇಡೀ ಊರಿನಲ್ಲಿ ಅಂದ್ರೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತ ಮನೆಯಲ್ಲಿ ಅಥವಾ ಪಕ್ಕದಲ್ಲಿ ಯಾರ್ಯಾರು ಕೋಳಿಗಳನ್ನ ಸಾಕಿರ್ತಾರೆ ಎಲ್ಲ ಕೋಳಿಗಳನ್ನ ಕ್ಲಿಯರ್ ಮಾಡಲಾಗಿರುವಂತದ್ದು. ಅದೇ ರೀತಿ ಇಲ್ಲಿರುವಂತಹ ಒಬ್ಬ ವ್ಯಕ್ತಿನ ಮಾತಾಡಿಸ್ತೀನಿ. ಇವರು ಕೂಡ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲಿ ನಾವು ಶೆಡ್ ತರ ಮಾಡ್ಕೊಂಡಿರಲ್ಲ, ಹಳ್ಳಿಗಳಲ್ಲಿ ಎಲ್ಲಿ ಏನಾಗಿರುತ್ತೆ ಮನೆ ಪಕ್ಕದಲ್ಲೇ ಕೋಳಿಗಳನ್ನಾಗಿರ್ಬೋದು, ಮೇಕೆಗಳನ್ನ, ಕುರಿಗಳನ್ನ ಸಾಕ್ತಾ ಇರ್ತಾರೆ. ಆ ಚಿತ್ರಣ ಇಲ್ಲಿದೆ. ನಾವು ಇಲ್ಲಿ ನೋಡ್ತಿರುವಂತಹ ಜಾಗದಲ್ಲಿ ಕೋಳಿಗಳನ್ನ ಸಾಕಲಾಗಿತ್ತು. ಅವರ ವಾಸದ ಮನೆಯ ಪಕ್ಕದಲ್ಲೇ ಕೋಳಿಗಳನ್ನ ಸಾಕಲಾಗಿತ್ತು. ಈ ಊರಿನಲ್ಲಿ 2 ಜಾಗದಲ್ಲಿ ಆರಂಭದಲ್ಲಿ ಕೋಳಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಫುಡ್ ಪಾಯ್ಸನ್ ಅಂತ ಅನ್ಕೊಳ್ತಾರೆ, ಅದಾದ್ಮೇಲೆ ಹಕ್ಕಿ ಜ್ವರ ಅಂತ ಗೊತ್ತಾಗುತ್ತೆ. ಸೊ ಆ ಸಮಸ್ಯೆ ಇಡೀ ಊರಿಗೆ ಹಬ್ಬಬಾರದು ಅನ್ನೋ ಕಾರಣದಿಂದ ಇಲ್ಲಿರುವಂತಹ ಕೋಳಿಗಳನ್ನ ಕ್ಲಿಯರ್ ಮಾಡಲಾಗಿದೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೋಳಿ ಸಾಕ್ತಾ ಇದ್ದೀರಾ? ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಈ ಕೋಳಿ ಜ್ವರ ಏನಾದ್ರು ಮೊದಲು ಬಂದಿತ್ತಾ, ಏನು? ಸರ್, ಕೋಳಿ ಜ್ವರ ಏನು ಇವಾಗ ಬಂದಿರಲಿಲ್ಲ. ನಾವು ಸುಮಾರು ನಮ್ಮ ತಾತನ ಕಾಲದಿಂದ, ನಾವು ಮುತ್ತಾತನ ಕಾಲದಿಂದ ಇಲ್ಲೇ ಇರೋದು. ಇಲ್ಲಿ ಕೋಳಿ ಸಾಕ್ತಾ ಇದ್ವಿ. ಊರಾಗಿಲ್ಲೇ ಒಂದ್ 2-3 ಕಡೆ ಹಕ್ಕಿ ಜ್ವರ ಬಂದಿದ್ದಕ್ಕ ಎಲ್ಲ ಬಂದು DC